ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಬ್ಬಬ್ಬಬ್ಬಬ್ಬಾ, ಎಂತ ಜಾಗಕ್ಕೆ ಬಂದ್ಬಿಟ್ವಿ ನಾವು. ಇಲ್ಲಿ ಜನ ಮಹಾನ್ ಮೊಂಡ್ರು ಬಂಡ್ರು, ಮಾತಾಡಿದ್ರೆ ಸಾಕು ಜಗಳ ಆಡ್ಕೊಂಡು ಮೈ ಮೇಕೆ ಬೀಳ್ತಾರೆ. ನಾನೇ ದೊಡ್ಡ ಜಗಳ ಗಂಟಿ ಅನ್ಕೊಂಡಿದ್ದೆ. ಇವ್ರೆಲ್ಲ ಸೇರ್ಕೊಂಡು ನನ್ನ ಬಡ್ದು ಬಾಯೊಳಗೆ ಹಾಕೊಳ್ಳೋ ಅಂತವ್ರೆ. ಒಂದ್ ಬಿಂದಿಗೆ ನೀರ್ ಹಿಡ್ಕೊಂಡ್ ಬರಕ್ಕೆ ಜಗಳ ಆಡ್ಬೇಕಾಯ್ತು. ಶಿವ ಶಿವ. ನೋಡ್ಬಲೋಸಿ, ತಿಪ್ಪೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಗೆ ಸಿಡಿಯೋದು. ಅದಕ್ಕೆ ಅವ್ರೇನ ಅನ್ಕೊಳ್ಳಿ, ನೀನ್ ತಿರುಗಿಸಿ ಮಾತಾಡಕ್ ಹೋಗ್ಬೇಡ. ನಿಂಗೆ ಮೊದ್ಲೇ ತಾಳ್ಮೆ ಕಮ್ಮಿ, ಕೂಗ ಆಡ್ಬಿಡ್ತೀಯ. ವಸಿ ನಿಧಾನವಾಗಿರು. ಅಯ್ಯೋ, ನಾನೇನ್ ಮಾತಾಡಕ್ಕಿಲ್ಲ ಬಿಡಿ. ಲೇ ಪಾವ್ನಿ, ನೀನ್ ಇನ್ನೂ ಸ್ನಾನಕ್ಕೆ ಹೋಗಿಲ್ವಾ? ಆಗ್ಲೇ ಬಚ್ಲಾಗೆ ಒಂದ್ ಬಕೆಟ್ ನೀರ್ ತುಂಬಿಸಿಟ್ಟಿನಿ, ಹೋಗ್ ಸ್ನಾನ ಮಾಡು. ತಣ್ಣೀರ ಸ್ನಾನ ಮಾಡಕ್ ನಂಗೆ ಆಗಿಲ್ಲ ಅತ್ತೀಯವ್ವ, ನಂಗೆ ಚಳಿ ಆಯ್ತೈತೆ, ನಂಗೆ ಬಿಸಿನೀರ್ ಕಾಯಿಸ್ಕೊಡಿ. ಇವತ್ತು ಒಂದಿನ ಕಣವ, ಹೋಗು ಆಟ ಮಾಡ್ಬೇಡ, ಸ್ನಾನ ಮಾಡ್ಕೊಂಬರೋ. ಹೌದು ಕಣವ ಪಾವ್ನಿ, ಈಟೊಂದ್ ಬಿಸ್ಲಾಗೆ ಚಳಿ ಆಗಕ್ಕಿಲ್ಲ. ಹೋಗವ ಸ್ನಾನ ಮಾಡ್ಕ. ನಾನ್ ಹೋಗಕ್ಕಿಲ್ಲ. ಅವನೇ ಒಂದ್ಸಲ ಹೇಳಿದ್ರು ಗೊತ್ತಾಗಿಲ್ಲ. ಹೋಗ್ ಹೋಗ್ ಸ್ನಾನ ಮಾಡು. ಅಯ್ಯೋ ಜಯಂತಿ ಅತ್ತೆ, ಚಂಚಲ, ಏನಿದೆ ಅವಸ್ಥೆ ನಿಂದು? ಅಲ್ಲ, ವಾಕಿಂಗ್ ಮಾಡ್ದವ್ಳು ಹೇಗೆ ಬಿದ್ದೆ? ಅದಕ್ಕೆ ನಾನು ಹೇಳಿದ್ದು, ಬಾರಿ ಸಾಕು ಮನೆಗೆ ಹೋಗೋಣ ಅಂದ್ರೆ ಅತ್ತೆ 2 ರೌಂಡು ಅಂತ ಹೇಳ್ದೆ. ಈಗ ನೋಡು ಏನಾಯ್ತು ಅಂತ. ಏಟಾಯ್ತಾನೆ? ಏಯ್, ಯಾರ್ ನನ್ನನ್ನು ತಳ್ಳಿದ್ದು? ಆಗ್ಲಿಂದ ನೋಡ್ತಾ ಇದ್ದೀನಿ, ಗುದ್ಕೊಂಡ್ ಓಡಾಡ್ತಿದ್ದೀರಾ. ಈಗ ನೋಡಿದ್ರೆ ಕೆಳಗೆ ತಳ್ಳಿದ್ದೀರಾ. ನಿಜ ಹೇಳಿ, ಯಾರ್ ತಳ್ಳಿದ್ದು? ಹೋಗಮ್ಮ, ನಮ್ಗೇನ್ ಮಾಡೋ ಕೆಲಸ ಇಲ್ಲ ನೀನು ಗುದ್ದೋದಕ್ಕೆ. ಏನಾಯ್ತು ಚಂಚಲ? ಯಾರು ನಿನ್ನ ತಳ್ಳಿದ್ದು? ಗೊತ್ತಿಲ್ಲ ಅತ್ತೆ, ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ. ಮೈಕೈ ಎಲ್ಲ ನೋವ್ತಾ ಇದೆ. ನಾನು ಹೇಳಿದ್ರೆ ಅತ್ತೆ ಗ್ಲಾಮರು ಅಂದೆ. ಈಗ ನೋಡು ನಿನ್ನ ಗ್ರಹಚಾರನ. ಬಾ ಹೊರಡು. ಇದಳು ನಿಧಾನ. ನಾನು ತಪ್ಪಂಬಿಟ್ಟಿಲ್ಲ, ತಪ್ಪಂಬಿಟ್ಟೆ. ಪದ್ಮಿನಿ ಮದ್ವೆನ ಅಮ್ಮಾಜಿಯವ್ರು ಹೇಳಂಗೆ ದಾಮ್ ಧೂಮ್ ಅಂತ ಮಾಡಕೊಂಡು ಇನ್ನೆಲ್ಲ ಬಿದ್ದಿತ್ತನ್ಬಿಟ್ಟೆ. ತಪ್ಪಂಬಿಟ್ಟೆ. ಈಗ ನಿಂತ್ಕೊಂಡ್ರೆ ಏನ್ರಿ ಪ್ರಯೋಜನ? ನಾನು ಆಟೆಲ್ಲ ಹೇಳ್ದೆ, ಆತ್ರ ಬೀಳ್ಬೇಡ್ರಿ, ನೋಡಿ ಮಾಡಿ ಖರ್ಚು ಮಾಡ್ರಿ, ನಮ್ಗಿನ್ನೂ 2 ಹೆಣ್ಮಕ್ಳವೆ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ? ಹೋಗ್ಲಿ ಬಿಡಿ, ಇಂಚೋದ್ ಕಾಲದ ಬಗ್ಗೆ ಈಗ ಚಿಂತೆ ಮಾಡಿ ಏನ್ ಪ್ರಯೋಜನ? ನಂದು ನಿಮ್ದು ಬಿಡ್ರಿ. ಪಾಪ ಕಂದ ಪಾವ್ನಿ ಅವಳೇನ್ ಮಾಡವಳೆ? ಇಲ್ಲಿ ಸರಿಯಾಗಿ ಊಟಕ್ಕಿಲ್ಲ, ಆಟ ಆಡಕ್ ಆಯ್ತಾ ಇಲ್ಲ, ಹುಯ್ಕಣಕ್ಕೆ ಬಿಸ್ನೀರಿಲ್ಲ. ಈ ವಯಸ್ಸಿನಾಗೆ ಈಟೆಲ್ಲ ಕಷ್ಟ ನೋಡ್ಬೇಕು ಅವಳು. ಪೂರ್ವಿ ಅವಳೇನ್ ಪಾಪ ಮಾಡಿದ್ಲು? ಇಬ್ರು ಇವೆಲ್ಲ ಅನ್ಭವಿಸ್ಬೇಕಾ? ಆ ಊರ್ವಶಿ ಪಾಟ್ ಪಡ್ತಾವಳೆ. ನಾನ್ ಹೇಳೋದನ್ನೇನಾರ ಕೇಳಿಸ್ಕೊಂಡಿದ್ದಿದ್ರೆ ಈಟೊತ್ತಿಗೆ ನಿಮ್ ಸ್ವಾಭಿಮಾನನೂ ಉಳಿತಿತ್ತು, ನಮ್ ಮನೆನೂ ಉಳ್ದಿರೋದು. ತಾವು ಕ್ಷಮಿಸ್ಬಿಡ್ತೀರ. ನಿಮ್ಗಳಿ ಪಾಡ್ ನೋಡ್ಬಿಟ್ಟು ನಂಗೆ ಹೊಟ್ಟೆ ಕಿವಿತ್ತಂಗ ಆಗ್ತದೆ. ಅದೇನ್ ಮಾಡ್ಲಿ, ಏನು ಮಾಡಕ್ಕಾಗ್ತಾ ಇಲ್ವಲ್ಲ ನನ್ನ ಕೈನಲ್ಲಿ. ಏನು ಮಾಡಕ್ಕಾಗೋದೂ ಇಲ್ಲ ನನ್ನ ಕೈನಲ್ಲಿ.
ಒಂದು ಮಗಳ ಜೀವನನ ಕಟ್ಕೊಡಕ್ ಹೋಗಿ 2 ಮಕ್ಳ ಜೀವನ ಬೀದಿಗೆ ಬಂದೈತೆ. ಹೆಂಗೋ ಪದ್ಮಿನಿ ಒಳ್ಳೆ ಮನಸ್ಸು ಸೇರೋಳಲ್ಲ, ಜೊತೆಗೆ ಪೂರ್ವಿನೂ ಈ ಜಂಜಾಟದಿಂದ ಎಲ್ಲ ದೂರ ಅವಳಲ್ಲ, ಅದೇ ಒಂದ್ ಸಮಾಧಾನ. ಆದ್ರೂ ನೋವಾಗ್ತೈತೆ ಕಣ್ರಿ. ಹೆಂಗೋ ಏನೋ ನಾವು ನಮ್ಮೂರ್ ಬಿಟ್ಟು ಬರ್ಬಾರ್ದಿತ್ತು. ಈ ಕೆಸ್ರಿನ ಜೊತೆ ಮುದ್ದಾಡೋದ್ಕಿಂತ ಗಂಧದ ಜೊತೆ ಗುದ್ದಾಡೋದೇ ಲೇಸು ಅಂತಾರ ನೋಡಿ. ಹಂಗೆ ಏಟೇ ಕಷ್ಟ ಬಂದ್ರು ನಾವು ನಮ್ಮೂರ್ನಾಗೆ ಇದ್ದಿದ್ರೆ ಆ ಗೌರವ, ಆ ಸಮಾಧಾನನೇ ಬೇರೆ ಇರೋದು. ಈಗ ನೋಡಿ, ಇಲ್ಲಿಗೆ ಬಂದು ಈ ಪರಿಸ್ಥಿತಿನಾಗೆ ನಮ್ ಪದ್ದುಗೆ ಒಂದು ಫೋನ್ ಮಾಡಿ ಮಾತಾಡಕ್ಕೂ ನಮ್ ಕೈ ಧೈರ್ಯ ಇಲ್ಲ. ನಮ್ ಮನೆನಾಗೆ ಇದೇ ಬರ್ದೈತೆ ಅಂದ್ರೆ ಏನ್ ಮಾಡಕ್ ಆಯ್ತದೆ? ಆಗ್ಲಿ ಬಿಡ್ರಿ. ಅಮ್ಮಾಜಿ, ನರೇಂದ್ರ ಸೈಟ್ ನೋಡಕ್ ಹೋಗಿದ್ದಾನೆ. ಅದೇನಾದ್ರೂ ಓಕೆ ಆಯ್ತು ಅಂದ್ರೆ ತಗೊಂಡ್ ಬಿಡೋಣ ಅಲ್ವಾ? ಸರಿ, ಆದಷ್ಟು ಬೇಗ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು. ಸರಿ ಅಮ್ಮಾಜಿ, ನರೇಂದ್ರ ಬರ್ಲಿ, ಮಾತಾಡ್ತೀನಿ. ನಂದನ್, ಯಾವ ಕಡೆಯಿಂದ ಬರ್ತಾ ಇದೆಯೋ? ಮದ್ವೆ ಆದ್ಮೇಲೆ ಕೈಗೆ ಸಿಗಲ್ವಲ್ಲ ನೀನು? ಬಾವಾ 3 ಹೊತ್ತುನೂ ಅವನ ಹೆಂಡತಿಯಿಂದನೇ ಅಲಿತಾ ಇರ್ತಾನೆ. ನಿಮ್ ಕೈ ಸಿಗ್ತಾನ? ಬಾ ನಂದನ್, ನೀನು ಊಟಕ್ಕೆ ಕೂತ್ಕೋ. ನಂದನ್, ನಿನ್ ಫೇವ್ರೇಟ್ ಮಾವಿನಕಾಯಿ ಚಟ್ನಿ ಮಾಡಿದೀನಿ, ಬಾ. ಇಲ್ಲ ನಂಗೆ ಈಗಲೇ ಊಟ ಬೇಡ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ನೀನು ಸರಿಯಾದ ಟೈಮ್ಗೆ ಬಂದೆ. ನಿನ್ನ ಹತ್ರ ನಾನು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು, ಬಾ. ಏನಜ್ಜಿ? ಇದು ಪೂರ್ವಿಗೆ ಸಂಬಂಧಪಟ್ಟ ವಿಷಯ. ಏನೇ ಆಗಿದೆ ನಿನ್ಗೆ? ನಾನು ಆಗ್ಲಿಂದ ಮಾತಾಡ್ತಿದ್ದೀನಿ, ಹಾ ಅಂತಿಲ್ಲ, ಹೂ ಅಂತಿಲ್ಲ. ಹಾ, ಏನಿಲ್ಲ ಚಂಚಲಕ್ಕ. ಓ, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ನೀನ್ ಏನೋ ಕಿತಾಪತಿ ಮಾಡಿದ್ಯಾ ಕಣೆ. ನಿಜ ಹೇಳು, ಏನಾದ್ರೂ ಕದ್ದಿದ್ಯಾ? ಅಯ್ಯೋ, ನಾನೇನ್ ಕಳ್ಳಿ ಅಲ್ಲ, ಯಾಕೆ ಹಾಕಿ ಹೇಳ್ತೀರಾ? ಮತ್ ನಾನು ಅಷ್ಟು ಕರೆದ್ರು ನೀನ್ ತಿರುಗ್ಲೇ ಇಲ್ಲ. ಚಂಚಲ ಅಕ್ಕ, ಮೈಕೆ ನೋವೆಲ್ಲ ಕಮ್ಮಿ ಆಗೋಯ್ತಾ? ಇಲ್ಲಿ ನೋವಿಲ್ವಾ ಈಗ? ಚಂಚಲ ಅಕ್ಕ, ಒಂದ್ ವಿಷಯ ನನ್ನ ಹತ್ರ ನೀವು ನಿಜಾನೇ ಹೇಳ್ಬೇಕು ನೋಡಿ. ನಿಜವಾಗ್ಲೂ ವರ್ಕೌಟ್ ಮಾಡಿದಕ್ಕೆ ಈ ಪಾಟಿ ಮೈಕೆ ನೋವು ಬಂತ, ಇಲ್ಲ ಯಾರಾದ್ರೂ ಚೆನ್ನಾಗಿ ಹೊಡೆದ್ರ? ಮತ್ತೆ ಯಾಕೆ ಆ ವಿಷಯ ತೆಗ್ದೆ? ನೋಡಿ ನೋಡಿ, ನಾನು ಆ ವಿಷಯ ಎತ್ತಿದಾಗೆಲ್ಲ ನಿಮ್ಗೆ ಸಖತ್ ಕೋಪ ಬರ್ತೈತೆ. ಅದಕ್ಕೆ ನನಗ್ ಡೌಟು. ಏನ್ ಡೌಟು? ಅದೇ ಏಟ್ ಗೀಟ್ ಏನಾರ ನನ್ನ ಹತ್ರ ಹೇಳಕ್ಕೇನ್ ಚಂಚಲ ಅಕ್ಕ, ಹೇಳ್ಬಿಡಿ. ಏಟ್ ತಿಂದ್ರ? ಯಾರ ಹತ್ರ ಏನ್ ಕಿತಾಪತಿ ಮಾಡಿದಕ್ಕೆ ಬಿತ್ತು ಏಟು? ಬೇಡ ಪೂರ್ವಿ. ಹೌದು ಬಿಡಿ, ಅದೇನೋ ಅಂತಾರಲ್ಲ ಕರ್ಮ ಅಂತ, ಅದಿದೆ ನೋಡಿ. ನೀವು ನಮ್ಮ ಅಕ್ಕನ್ನ ಗೋಳು ಹಿಡ್ಕೊಂಡ್ರಿ, ಅದಕ್ಕೆ ಅದ್ಯಾವ್ರೋ ನಿಮ್ಗೆ ಈ ತರ ಶಿಕ್ಷೆ ಕೊಟ್ಟವ್ನೆ. ನಾನು ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಹೋಗಿ ಇಲ್ಲಿಂದ. ಹೌದು, ಈ ಪೂರ್ವಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಲು? ಪೂರ್ವಿ ಬಗ್ಗೆನಾ?
ಏನು ಹೇಳಜ್ಜಿ? ಅವಳ ಬಗ್ಗೆನಾ? ಅವಳ ಬಗ್ಗೆ ಏನು ಮಾತಾಡೋಕಿದೆ? ಅವಳಿಗೇನಾದ್ರೂ ಅಮ್ಮಾಜಿ ಒಳ್ಳೆ ಸಂಬಂಧನ ಹುಡುಕ್ಬಿಟ್ರಾ? ನಿನಗೆ 1.5 ಲಕ್ಷ ನಾನು ಟ್ರಾನ್ಸ್ಫರ್ ಮಾಡಕ್ಕೆ ಹೇಳಿದ್ನಲ್ಲ, ಮಾಡಿದ್ಯಾ? ಬೆಳಗ್ಗೆನೆ ಟ್ರಾನ್ಸ್ಫರ್ ಮಾಡಿದೆ ಅಮ್ಮಾಜಿ. ಯಾವುದೋ ಇನ್ಸ್ಟಿಟ್ಯೂಷನ್ ಅಕೌಂಟ್ ಅದು. ಹೌದು, ಅದು ಪೂರ್ವಿ ಕಾಲೇಜ್. ಹಾ ಹಾ. ಪೂರ್ವಿಗೆ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸಿದ್ದೀನಿ. ನಿನ್ನೆ ಅಷ್ಟೇ ಡೀಟೇಲ್ಸ್ ಎಲ್ಲ ಕೊಟ್ಟು ಫಸ್ಟ್ ಇಯರ್ BComಗೆ ಅಡ್ಮಿಷನ್ ಮಾಡಿ ಬಂದಿದ್ದೀನಿ. ಇನ್ಮೇಲೆ ಪೂರ್ವಿ ಇಲ್ಲೇ ಇದ್ದು ಕಾಲೇಜ್ಗೆ ಹೋಗ್ತಾಳೆ. ಓ, ಒಳ್ಳೇದಾಯ್ತು ಅಮ್ಮಾಜಿ. ಅವಳು ತುಂಬ ಚುರುಕಾಗಿದ್ದಾಳೆ. ಒಳ್ಳೆ ಕಾಲೇಜಲ್ಲಿ ಓದಿದ್ರೆ ಒಳ್ಳೆ ಭವಿಷ್ಯ ಇದೆ ಅವಳಿಗೆ. ಪಾಪ ಬೀಗರಿಗೂ ಇದರಿಂದ ಸಹಾಯ ಆಗುತ್ತೆ. ಹೌದಜ್ಜಿ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಪದ್ಮಿನಿಗೆ ವಿಷಯ ಗೊತ್ತಾದರೆ ತುಂಬ ಖುಷಿ ಪಡ್ತಾಳೆ. ಆದರೂ ಅಮ್ಮಾಜಿ, ಅವಳು ಹಳ್ಳಿಲಿದ್ದ ಹುಡುಗಿ ಏಕಾಏಕಿ ಬೆಂಗಳೂರಲ್ಲಿ ದೊಡ್ಡ ಕಾಲೇಜಿಗೆ ಸೇರಿಸಿದ್ರೆ ಅವಳು ಕಷ್ಟ ಆಗ್ಬೋದೇನೋ. ಪೂರ್ವಿ ಹಳ್ಳಿಲಿದ್ದು ಅಲ್ಲೇ ಓದಿದ್ರೆ ಸರಿ ಅನ್ಸುತ್ತೆ. ಓದೋರಿಗೆ ಹಳ್ಳಿ ಆದರೆ ಏನು, ಪೇಟೆ ಆದರೆ ಏನು, ಏನೂ ವ್ಯತ್ಯಾಸ ಬರೋದಿಲ್ಲ. ಅವಳು ಇಲ್ಲಿ ಓದೋದ್ರಿಂದ ಇಂಗ್ಲೀಷು ಮತ್ತಷ್ಟು ಇಂಪ್ರೂವ್ ಆಗುತ್ತೆ. ಕ್ಯಾಂಪಸ್ ಸೆಲೆಕ್ಷನ್ ಇಲ್ಲೇ ಇರೋದ್ರಿಂದ ಅವಳಿಗೆ ಅವಕಾಶ ಹೆಚ್ಚಿರುತ್ತೆ. ಇಲ್ಲೇ ಓದ್ಲಿ ಬಿಡು. ಅಯ್ಯೋ ಕರ್ಮ, ಆ ಮುಖಕ್ಕೆ ಬೆಂಗಳೂರಲ್ಲಿ ದೊಡ್ಡ ಕಾಲೇಜಲ್ಲಿ ಎಜುಕೇಶನ್ನ ಸಾಲದು ಅಂತ ಇನ್ನಿವಳು ನಮ್ಮನೇಲೆ ಸೆಟ್ಲು. ಈಗ ನನ್ನೆದುರು ಮಾತಾಡಕ್ ಹೋದ್ರೆ ಅಮ್ಮಾಜಿ ಹತ್ರ ಸುಮ್ಮನೆ ನಾನೇ ಬಯಸ್ಕೋಬೇಕು. ಅಯ್ಯೋ, ಅಮ್ಮಾಜಿ ಅವತ್ತೇನೋ ಬರೀ ಮಾತಿಗಿಲ್ಲೇ ಇತ್ಕೊಂಡು ಕಾಲೇಜ್ಗೆ ಹೋಗು ಅಂತಂದ್ರು ಅಂದ್ಕೊಂಡೆ. ಆದರೆ ಕಾಲೇಜಿಗೆ ಅಡ್ಮಿಷನ್ನೇ ಮಾಡಿಸ್ಬಿಟ್ರಾ? ಈಗ ನಾನು ಏನು ಮಾಡಲಿ? ಅಕ್ಕ ಬೇರೆ ಏನೇನೋ ಮಾತಾಡ್ತಿದ್ದಾಳೆ. ಈ ಟೈಮಲ್ಲಿ ನಾನೇನಾರ ಇಲ್ಲೇ ಇದ್ದರೆ ಬೇರೆ ಕತೆನೇ ಆಗ್ತೈತೆ. ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ನೋಡ್ತೀವಿ. ಯಾರು ಏನೇ ಅಂದರೂ ಇಲ್ಲಿ ಮಾತ್ರ ಇರೋಕ್ಕಿಲ್ಲ. ಇಲ್ಲೇ ಇದ್ದೆ ಅಂದರೆ ಈ ಮನೆ ನೆಮ್ಮದಿ ನನ್ನಿಂದನೇ ಹಾಳಾಗ್ತೈತೆ. ಹಂಗಾಗಬಾರ್ದು.